ಮೊನ್ನೆ ಹೇಳಿದೆ, ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ, ನೀರೆಲ್ಲ ಕೆಳಗೆ ಹರಿಲೇಬೇಕು ಅಂತ. ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ, ಕೆಳಗೆ ನೀರು ಹರಿದಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ, ಮುಂದೇನು ಮಾಡುವುದು ಅನ್ನುವುದರ ಚರ್ಚೆಗೆ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಇವತ್ತು ಗೃಹ ಸಚಿವರನ್ನ ಭೇಟಿಯಾದರು. ಅವ್ರ ಜೊತೆ ಮಾತಾಡಿದ ನಂತರ ಗೃಹ ಸಚಿವರು ಪ್ರಣಬ್ ಮೊಹಂತಿ ಅವರು ಸೇರ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋದ್ರು. ಏನು ಚರ್ಚೆ ಆಗಿದೆಯೋ ಗೊತ್ತಿಲ್ಲ. ನಮಗೆ 3 ದಿನಗಳ ಹಿಂದೆ ಬಂದಂತಹ ಮಾಹಿತಿಯ ಪ್ರಕಾರ SIT ಮಾಡಬಹುದಾದ ಕೆಲಸ ಇಲ್ಲಿಗೆ ಮುಗಿದಿದೆ, ಮುಂದಿನ ಕೆಲಸ ಬೇಕಿದ್ರೆ ದಕ್ಷಿಣ ಕನ್ನಡ ಪೊಲೀಸರು ಮಾಡಿಕೊಳ್ಳಲಿ ಅಂತ SIT ಅಧಿಕಾರಿಗಳ ಸರ್ಕಾರಕ್ಕೆ ಕನ್ವೆ ಮಾಡಿದ್ದಾರೆ. ಅತ್ಯಾಚಾರ, ಕೊಲೆ ಮತ್ತು ಹೆಣಗಳನ್ನು ಹೂತು ಹಾಕಿದ ಆರೋಪ ಬಂದಿತ್ತು. ಆ ಆರೋಪ ಸುಳ್ಳು ಅನ್ನೋದು ನಮಗೆ ಖಚಿತ ಆಗಿದೆ. ಅದೊಂದು ಷಡ್ಯಂತ್ರದ ಭಾಗ ಅನ್ನೋದು ಖಚಿತ ಆಗಿದೆ. ಅಲ್ಲಿಗೆ ನಮ್ಮ ಕೆಲಸ ಮುಗೀತು. ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳೋದು ಬೇಕಿದ್ರೆ ಬೆಳ್ತಂಗಡಿ ಪೊಲೀಸರು ಕೈಗೊಳ್ಳಲಿ, ದಕ್ಷಿಣ ಕನ್ನಡ ಪೊಲೀಸರು ಅದಕ್ಕಿದ್ದಾರೆ, ನಾವ್ಯಾಕೆ ಅನ್ನೋ ಥರದ ಮನಸ್ಥಿತಿಯಲ್ಲಿ SIT ಅಧಿಕಾರಿಗಳಿದ್ದಾರೆ. ಅಜಿತ್ ಹನುಮಕ್ಕನವರು ಒಂದು ಸಂಸ್ಥೆಯ ಸಂಪಾದಕರಾಗಿದ್ದಂಥವರು ಚಿನ್ನಯ್ಯನ ವಿಚಾರದಲ್ಲಿ ಇವರು ಮಾತನಾಡಿರುವಂತಹ ಮಾತುಗಳನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ನಮಗೆ ನಗು ಬರುತ್ತೆ ರೀ. ಇವರು ಹೇಳ್ತಾರೆ, SIT ಅವರು ತನಿಖೆ ಮಾಡಕ್ ಹೋದ್ರಂತೆ, ಏನು ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವರ ಜೊತೆ ಮೀಟಿಂಗ್ ಮಾಡಿದ್ರಂತೆ, ಗೃಹ ಸಚಿವರ ಜೊತೆ ಮೀಟಿಂಗ್ ಮಾಡ್ಕೊಂಡು ಅವರಿಬ್ರು ಮುಖ್ಯಮಂತ್ರಿ ಹತ್ರ ಹೋದ್ರಂತೆ. ನಾವು ಇದು ಷಡ್ಯಂತ್ರದ ಭಾಗವನ್ನ ಅರ್ಥಕೊಂಡಿದ್ದೇವೆ, ಇನ್ನು ಮುಂದೆ ಏನಾದರೂ ಇದ್ರೆ ಅದು ಬೆಳ್ತಂಗಡಿಯ ಪೊಲೀಸ್ನವರು ಮಾಡಲಿ, ತನಿಖೆಯನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಬಂದ್ರಂತೆ. ಇವರಿಗೆ ಬಂದಿರೋಂತಹ ಮಾಹಿತಿ ಅಂತೆ. ಒಬ್ಬ ಸಂಪಾದಕರಾಗಿದ್ದಂಥವ್ರು, ಇಷ್ಟು ವರ್ಷ ಪತ್ರಿಕೋದ್ಯಮದಲ್ಲಿ ಇದ್ದಂಥವರು, ಸೌಜನ್ಯ ಪ್ರಕರಣದಲ್ಲಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂಥವರು, ಸುಮಾರು ವರದಿಗಳನ್ನು ತನಿಖೆ ಮಾಡಿದ್ದೇನೆ ಅಂತ ಹೇಳುವಂತಹ ಅಜಿತ್ ಹನುಮಕ್ಕನವರಿಗೆ SIT ಹೆಂಗೆ ರಚನೆ ಆಯಿತು, SIT ರಚನೆ ಆದಾಗ ಅಲ್ಲಿದ್ದಂತಹ ಆದೇಶಗಳು ಏನಾಗಿತ್ತು, ಇಡೀ ಕರ್ನಾಟಕದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಕರಣಗಳನ್ನು ತನಿಖೆ ಮಾಡಿ ಸತ್ಯಾಂಶಗಳನ್ನು ಕಂಡುಹಿಡಿಬೇಕು ಅಂತ ತಾನೇ SIT ರಚನೆ ಆಗಿದ್ದು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಇಲ್ಲಿ ಆಗಿರುವಂಥದ್ದಕ್ಕೆ SIT ರಚನೆ ಆಗಬೇಕು, ತನಿಖೆ ಆಗಬೇಕು ಅಂತೇಳಿ ನ್ಯಾಯಕ್ಕೋಸ್ಕರವಾಗಿ ಪತ್ರ ಬರೆದ್ರೆ, ಇವರು ಮಾಡಿದ್ದಾದರೂ ಏನು, ಇವರು ಅಜಿತ್ ಹನುಮಕ್ಕನವರು ಜವಾಬ್ದಾರಿಯುತವಾದಂತಹ ಪತ್ರಕರ್ತರಾಗಿ ಮಾಡಿದ್ದಾದರೂ ಏನು, ಪ್ರಣಬ್ ಮೊಹಂತಿ ಅವರು ತಗೊಂಡೋಗಿ ನಮ್ದು ಮುಗಿದೋಯ್ತು ಕೆಲಸ, ಷಡ್ಯಂತ್ರ ಮಾಡಿದವ್ರನ್ನ ನಾವು ಹಿಡಿದಾಕಿದ್ದೀವಿ, ಇನ್ನು ಮುಂದೆ ಏನಿದ್ರು ಬೆಳ್ತಂಗಡಿ ಪೊಲೀಸ್ನವ್ರು ಮಾಡಬೇಕು ಅಂತ ಹೇಳ್ತಾರೆ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತಹ ಒಬ್ಬ ಪತ್ರಕರ್ತ ಮಾತನಾಡ್ತಾರೆ ಅಂತಂದರೆ, ಹಾಗಾದರೆ ಚಿನ್ನಯ್ಯ 16 ಕಡೆ ಹಾಗದ್ನಲ್ಲ, 16 ಕಡೆ ಹಾಕಿದಾಗ 3 ಅಸ್ಥಿಪಂಜರಗಳು ಸಿಕ್ತಲ್ಲ, ಅಜಿತ್ ಹನುಮಕ್ಕನವ್ರಿಗೆ ಗೊತ್ತಿಲ್ವಾ ವಿಚಾರ? ಅಜಿತ್ ಹನುಮಕ್ಕನವ್ರಿಗೆ ಗೊತ್ತಿಲ್ವಾ ವಿಚಾರ? ಬಂಗ್ಲೆಗೂಡದಲ್ಲಿ ಸಿಕ್ಕಿದೆಯಲ್ಲ, ಮೂಳೆಗಳು ಸಿಕ್ಕಿದೆಯಲ್ಲ, ಆ ವಿಚಾರ ಗೊತ್ತಿಲ್ವಾ? ಇವತ್ತು SIT ಅವರು 2.0 ತನಿಖೆ ಮಾಡ್ತಾ ಇದ್ದಾರಲ್ಲ, SIT ಅವರು ಮತ್ತೆ ಬಂಗ್ಲೆಗುಡ್ಡಕ್ಕೆ ಹೋಗಿ 2.0 ತನಿಖೆ ಮಾಡ್ತಾ ಇದ್ದಾರಲ್ಲ, ಮಾಜರ್ ಮಾಡಿದಾರಲ್ಲ. ಹಾಗಾದ್ರೆ ಇದೆಲ್ಲ ಏನು? SIT ಅವರ ತನಿಖೆ ಅಲ್ವಾ ಇದು? ನಡೀತಾ ಇಲ್ವಾ ಅದು? ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಾವಿರಾರು ಪುಟಗಳ ತನಿಖಾ ವರದಿಯನ್ನು ಕೊಟ್ಟಿದ್ದಾರೆ, ಜಯಂತ್ ಅವರಿಗೆ 1000 ಪುಟಗಳ ವರದಿಯನ್ನು ಕೊಟ್ಟಿದ್ದಾರಲ್ವಾ? ಹಾಗಾದ್ರೆ ಇವೆಲ್ಲ ಏನು ಅಜಿತ್ ಹನುಮಕ್ಕನವರೇ? ನಾವು ಯಾರನ್ನೋ ಓಲೈಸೋದಕ್ಕೆ ಪತ್ರಿಕೋದ್ಯಮದಲ್ಲಿ ಇರಬಾರ್ದು. ನಾವು ಸತ್ಯವನ್ನ ಹೇಳೋದಕ್ಕೆ ಮಾತ್ರ ನಾವು ಪತ್ರಿಕೋದ್ಯಮದಲ್ಲಿ ಇರಬೇಕು. ಅನ್ಯಾಯಕ್ಕೊಳಪಟ್ಟಂಥವರಿಗೆ ನ್ಯಾಯ ಕೊಡಿಸೋದಕ್ಕೆ ಅವರ ಧ್ವನಿಯಾಗಿರ್ಬೇಕೇ ಹೊರತು ನಾವು ಯಾರನ್ನೂ ತೃಪ್ತಿ ಪಡಿಸೋದಕ್ಕೆ ನಾವು ಪತ್ರಿಕೋದ್ಯಮದಲ್ಲಿ ಇದ್ರೆ ಅದು ನಮಗೆ ನಾವು ಮಾಡಿಕೊಳ್ಳುತ್ತಿರುವಂತಹ ಆತ್ಮದ್ರೋಹ ಆಗುತ್ತೆ, ಆತ್ಮವಂಚನೆ ಆಗುತ್ತೆ. ನಿಜಕ್ಕೂ ಆಶ್ಚರ್ಯ ಆಗಿದ್ದೇನಂತಂದ್ರೆ, ನಾನು ಅಜಿತ್ ಹನುಮಕ್ಕನವರನ್ನ 20 ವರ್ಷದಿಂದ ನೋಡ್ತಾ ಇದ್ದೇನೆ. ಆ ಬಿಡದಿಯ ನಿತ್ಯಾನಂದನ ಆಶ್ರಮದಲ್ಲಿ ನಡೆಸಿದಂತಹ ಕಾರ್ಯಾಚರಣೆಯಿಂದ ನೋಡ್ತಾ ಇದ್ದೀನಿ. ಯಂಗ್ ಅಂಡ್ ಎನರ್ಜೆಟಿಕ್ ಪತ್ರಕರ್ತ ಅಂತ ತಿಳ್ಕೊಂಡಿದ್ದಂತಹ ಅಜಿತ್ ಹನುಮಕ್ಕನವರು ಸೌಜನ್ಯ ಪ್ರಕರಣದಲ್ಲಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತಂದ್ರು. ಏನಾದರೂ ವರದಿ ಕೊಡ್ತಾರ ಅಂದರೆ ಕೊಡಲಿಲ್ಲ. ಅದು ಪತ್ರಿಕಾ ವರದಿ, ಪತ್ರಿಕೋದ್ಯಮ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳ ಎದುರುಗಡೆ ಮಾತನಾಡಿರುವಂಥದ್ದು. ಈಗ ನೋಡಿದ್ರೆ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತರಾಗಿ ಈ ರೀತಿ SIT ಅವರ ಕೆಲಸ ಮುಗಿದೋಯ್ತು ಅಂತಂದರೆ, ಹಾಗಾದರೆ SITಗೆ ಸರ್ಕಾರ ಆದೇಶ ಮಾಡಿದ್ದಂತಹ ಆ ಪ್ರತಿ ಏನಿದೆಯಲ್ಲ,
ಆ ಪ್ರತಿಯಲ್ಲಿ ಏನಿತ್ತು ಅನ್ನೋದು ಸಹ ಅಜಿತ್ ಹನುಮಕ್ನವ್ರು ನೋಡಿಲ್ವಾ? ನೀವು ತಪ್ಪು ಮಾಡ್ತಾ ಇದ್ದೀರಿ, ಇದು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ಅಂತೇಳಿ ನಾವು ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು. ಸರಿದಾರಿಗೆ ಬನ್ನಿ ಅಂತೇಳಿ SIT ಅವ್ರಿಗೆ ಹೇಳ್ಬೇಕು, ಗೃಹ ಇಲಾಖೆಗೆ ಹೇಳ್ಬೇಕು, ಸರ್ಕಾರಕ್ಕೆ ಹೇಳ್ಬೇಕಾದಂತಹ ನಾವುಗಳೇ ತಪ್ಪು ಸಂದೇಶಗಳನ್ನ ಕೊಟ್ಟು ತಪ್ಪು ದಾರಿಗೆ ಎಳೆದು ಬಿಟ್ರೆ ಹಾಗಾದ್ರೆ ಪತ್ರಿಕೋದ್ಯಮದ ಮೇಲೆ ಯಾರು ನಂಬಿಕೆ ಇಡ್ತಾರೆ? ಅಜಿತ್ ಹನುಮಕ್ನವರೇ, ಯಾರು ಇಡ್ತಾರೆ? ಅಷ್ಟೊಂದು ಆತುರನ SIT ರಚನೆ ಆಗಿ ಎಷ್ಟು ವರ್ಷ ಆಯಿತು? 1 ವರ್ಷ ಆಯಿತು. 1 ವರ್ಷದಿಂದ ತನಿಖೆ ನಡೀತಾ ಇದ್ದಾರೆ, ಸುಮ್ಮನೆ ಕೂತಿಲ್ಲ. FSLಗೆ ಕಳಿಸಿದ್ದಂತಹ ವರದಿಗಳು ಬರ್ತಾ ಇದ್ದಾವೆ. ಈಗ ಚಿನ್ನಯ್ಯನ ಬೇಲ್ ತಗೊಂಡು ಚಿನ್ನಯ್ಯ ಇದ್ದಾರೆ, ಈಗ ಮತ್ತೊಮ್ಮೆ ಎಲ್ಲವನ್ನ ಕ್ರೋಢೀಕರಿಸಿ ಚಿನ್ನಯ್ಯನ ವಿಚಾರ ಮಾಡಿ ಸಿಕ್ಕಿದ್ದಂತಹ ಅಸ್ಥಿ ಪಂಜರಗಳು ಯಾರು ಊತಾಕದಂಥವ್ರು, ಯಾರು ಊತಾಕ್ಸಿ ಕೇಳಿರುವಂಥವ್ರು ಯಾರು, 74 UDRಗಳು ಆಗಿದೆಯವಲ್ಲ, ಅದೆಲ್ಲ ಯಾರದ್ದು ಕೋರ್ಟಲ್ಲಿ ಇದೆಯಲ್ಲ? ಯಾವತ್ತಾದರೂ ಅಜಿತ್ ಹನುಮಕ್ನವರು ಇದ್ರ ಬಗ್ಗೆ ಮಾತನಾಡಿದಾರ? 74 UDR ಕೇಸನ್ನು ಬಾಲನ್ನವರು ವಧ ಮಾಡ್ತಾ ಇದ್ದಾರಲ್ಲ, 74 UDRಗಳಿಗೆ FIR ಆಗಬೇಕು ಅಂತೇಳಿ ಬಾಲನ್ನವರು ವಧ ಮಾಡ್ತಾ ಇದ್ದಾರಲ್ಲ ಅಜಿತ್ ಹನುಮಕ್ಕನವರೇ, ಇದರ ಬಗ್ಗೆ ಯಾವತ್ತಾದರೂ ಚರ್ಚೆ ಮಾಡಿದ್ದೀರಾ? ಇದ್ರ ಬಗ್ಗೆ ಬಾಲನ್ನವ್ರ ಜೊತೆ ಕೂತ್ಕೊಂಡು ಯಾವತ್ತಾದ್ರೂ ಚರ್ಚೆ ಮಾಡಿದ್ದೀರಾ? 74 UDRಗಳು ಇವು ಯಾವ ಜೀವಗಳ ಅಲ್ವಾ? ಇವು ಪತ್ರಕರ್ತನಿಗೆ ಇದು ಜೀವ ಅಂತ ಅನ್ನಿಸ್ಲೇ ಇಲ್ವಾ? ಯಾಕೆ ಈ ರೀತಿ ಆಗಿರ್ತದ್ದು? ಅಕ್ವಿಟಲ್ ಕಮಿಟಿಯ ರಚನೆಯ ಬಗ್ಗೆ MR ಬಾಲಕೃಷ್ಣ ಅವರು ವಾದ ಮಾಡಿದ್ರಲ್ಲ, ಅದು ಗೊತ್ತಾಗಲಿಲ್ವಾ ನಿಮಗೆ? ನೀವೇ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಂಥ ಸೌಜನ್ಯ ಪ್ರಕರಣ ಇವತ್ತು ಸುಪ್ರೀಂ ಕೋರ್ಟಲ್ಲಿ ತನಿಖೆಗೆ ಆದೇಶ ಆಗುವಂಥ ಸ್ಟೇಜಲ್ಲಿ ಇದೆಯಲ್ಲ, ಇದ್ಯಾವುದು ನಿಮಗೆ ಗೊತ್ತಿಲ್ವಾ ಅಜಿತ್ ಹನುಮಕ್ನವರೇ? ಇಂತಹ ಇಡೀ ಜಗತ್ತು ಬೆಚ್ಚಿ ಬೀಳ್ತಾ ಇರುವಂತಹ ಈ ಪ್ರಕರಣವನ್ನು ಒಬ್ಬ ಸಂಪಾದಕರಾಗಿ, ಕರ್ನಾಟಕದ ಒಬ್ಬ ಸಂಪಾದಕರಾಗಿ ಅದನ್ನು ಎತ್ತಿ ತೋರಿಸ್ಬೇಕಾಗಿದ್ದಂತಹ ಒಬ್ಬ ಅಜಿತ್ ಹನುಮಕ್ಕನವರಂಥವರು ಈ ರೀತಿಯಾಗಿ ತಪ್ಪು ಸಂದೇಶಗಳನ್ನು ಕೊಟ್ಟು SIT ತನ್ನ ಕಾರ್ಯಾಚರಣೆಯನ್ನೇ ನಿಲ್ಲಿಸ್ತಾ ಇದೆ ಅಂತೇಳಿ ತಪ್ಪು ಸಂದೇಶ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಾವು ಯಾರೂ ಕೇಳೋದೇ ಇಲ್ಲ. ಒಂದು ವೇಳೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂದಿದ್ರೆ ಏನೇನಾಗಿರ್ತಿತ್ತು? ಈ ಸ್ಯಾಟಲೈಟ್ ಚಾನೆಲ್ಗಳನ್ನು, ಈ ಪತ್ರಿಕೆಗಳನ್ನು ನಂಬಿಕೊಂಡಿದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಈ ಆಡಳಿತದ ವೈಫಲ್ಯತೆ, ಈ ತಪ್ಪುಗಳ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಹೋಗಿದ್ರೆ ಎಷ್ಟೋ ತಪ್ಪುಗಳು ಮುಚ್ಚೋಗ್ತಿರ್ತಿತ್ತು. ಸೋಷಿಯಲ್ ಮೀಡಿಯಾ ಹೊತ್ತು ಕೈಲಿದ್ರೂ ಸಹ ಇಷ್ಟೊಂದು ಸುಳ್ಳುಗಳನ್ನು ಹೇಳ್ತಾ ಇದ್ದೀರಿ ಅಂತಂದರೆ, ಸತ್ಯದ ಪರವಾಗಿ ನಿಲ್ಲಬೇಕಾದಂತಹ ಪತ್ರಕರ್ತರು ಇವತ್ತು ಸತ್ಯವನ್ನ ಮುಚ್ಚ ಹಾಕ್ತಾ ಇರುವಂಥವ್ರಿಗೆ ಅವ್ರನ್ನ ತೃಪ್ತಿಪಡಿಸೋದ್ರ ಪರವಾಗಿ ನೀವು ಇದ್ದೀರಿ ಅಂತಂದರೆ ಯಾರ ಹತ್ರ ಹೋಗಿ ಹೇಳ್ಕೊಳ್ಬೇಕು? ಪತ್ರಿಕೋದ್ಯಮ ಅಂತಂದರೆ ಪವಿತ್ರವಾದದ್ದು. ಪತ್ರಿಕೋದ್ಯಮ ಎಲ್ಲರಿಗೂ ಪ್ರಶ್ನಿಸುವಂತಹ ಹಕ್ಕನ್ನು ಕೊಟ್ಟಿರುವಂಥದ್ದು. ಅದನ್ನು ನಾವು ಯಾವತ್ತಾದರೂ ಒಳ್ಳೆಯದಕ್ಕೆ ಬಳಸ್ಕೊಳ್ತಾ ಇದ್ದೀವ ನಾವು? ಖಂಡಿತ ಇಲ್ಲ. ನಾವು ಮಾಡ್ತಾ ಇರುವಂತಹ ಕೆಲಸ ಏನು? ರಾಜಕಾರಣಿಗಳನ್ನು ಓಲೈಸೋಕ್ಕೆ, ಹಣವಂತರನ್ನು ಓಲೈಸೋದಕ್ಕೆ, ಇವರ ಕಮರ್ಷಿಯಲ್ಲು TRPಗಳಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದೀವಿ. ಇದೇ ಅಜಿತ್ ಹನುಮಕ್ಕನವರು 2011ರಲ್ಲಿ ಒಂದು ಲೇಖನ ಬರೀತಾರೆ, ನಾನು ಹಿಂದೆನೂ ಪ್ರಸ್ತಾಪ ಮಾಡಿದ್ದೆ, TRPಯ ಬೆನ್ನೇರಿ ಅಂತೇಳಿ. TRPಯ ಬಗ್ಗೆ ಅಜಿತ್ ಹನುಮಕ್ಕನವರು ಅವತ್ತು ಬ್ಲಾಗಲ್ಲಿ ಬರೆದಿದ್ರು. ಇವತ್ತಿಗೂ ನನಗೆ ನೆನಪಿದೆ. TRP ಬೆನ್ನು ಏರಲಿಲ್ಲ ಅಂತಂದರೆ ನಮಗೆ ಸ್ಯಾಟಲೈಟ್ ಚಾನಲ್ ನಡ್ಸೋಕ್ಕಾಗಲ್ಲ ಅಂತೇಳಿ 2011ರಲ್ಲಿ ಹೇಳಿದರು. ಅಂತಹ ಅಜಿತ್ ಹನುಮಕ್ಕನವರು ಇವತ್ತು ಈ ರೀತಿಯಾದಂತಹ ಸಂದೇಶಗಳನ್ನು, ತಪ್ಪು ಸಂದೇಶಗಳನ್ನು ಜವಾಬ್ದಾರಿಯುತವಾದಂತಹ ಪತ್ರಕರ್ತರಾಗಿ ಕೊಡ್ತಾರೆ ಅಂತಂದಾಗ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕು? ನಾವು ಕೇಳ್ತಾ ಇರ್ಬೋದು ಇಷ್ಟೇ, ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಯಾವನೇ ಮಾಡಿರಲಿ ನ್ಯಾಯ ಸಿಗಬೇಕು. ಇಲ್ಲಿ ಚಿನ್ನಯ್ಯ ಊತ ಹಾಕಿರುವಂತಹ ಅಸ್ಥಿಪಂಜರಗಳಿಗೂ ನ್ಯಾಯ ಸಿಗಬೇಕು. ತಪ್ಪು ಸಂದೇಶಗಳನ್ನು ಕೊಟ್ಟು SITಯನ್ನು ದಾರಿ ತಪ್ಪಿಸುವಂತಹ ಕೆಲಸ ಒಬ್ಬ ಪತ್ರಕರ್ತ ಯಾವತ್ತಿಗೂ ಮಾಡಬಾರ್ದು. ಪತ್ರಕರ್ತ ಅದು ಮಾಡ್ದ ಅಂತಂದರೆ ಅದು ತನ್ನ ವೃತ್ತಿಗೆ ಮಾಡಿಕೊಳ್ತಾ ಇರುವಂತಹ ದ್ರೋಹ ಆಗುತ್ತೆ. ಅಜಿತ್ ಹನುಮಕ್ಕನವರೇ, ನಿಜಕ್ಕೂ ಬಹಳ ಬೇಸರ ಆಗಿದೆ ಏನಂತಂದರೆ, ಪ್ರತಿಭಾನ್ವಿತ ಪತ್ರಕರ್ತರಾಗಿದ್ದಂಥವರು ಈ ರೀತಿ ಹಿಂದೆ ಮುಂದೆ ನೋಡದೆ ನಾವು ಏನೋ ಗೆಸ್ ಮಾಡ್ಕೊಂಡು ಏನೋ ವರದಿ ಮಾಡಿದ್ದೀರಿ ಅಂತಂದಾಗ ನಮ್ಮ ಅಜಿತ್ ಹನುಮಕ್ಕನವರು ಈ ರೀತಿ ಆಗೋದ್ರ ಅನ್ನೋ ಒಂದು ಬೇಸರ ಇವತ್ತು ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ